ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಹುಡುಗಿ ಸ್ಟೇಯಿಂಗ್ ಇನ್ ಕತಾರ್. ನಾನು ಈ ಕತಾರ್ ಜರ್ನಿಲಿ ನಿಮ್ಮ ಜೊತೆ ಕೆಲವೊಂದು ಮೂಮೆಂಟ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆ್ಯಂಡ್ ಕೆಲವೊಂದು ರೆಸಿಪಿ ತೋರಿಸೋಣ ಅಂತ ಇದ್ದೀನಿ. ಕತಾರ್ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಆ್ಯಂಡ್ ಇಲ್ಲಿಗೆ ಬರೋಕ್ಕೆ ಹೇಗೆ ಪ್ರೋಸೆಸ್ಸು ಪ್ರತಿಯೊಂದು ಹೇಳ್ತೀನಿ. ಇವತ್ತು ನಾನು ಫಸ್ಟ್ ಡೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಕತಾರಲ್ಲಿ ಏನು ಪ್ರೈಸ್ ಇದೆ ಪ್ರತಿಯೊಂದು ಐಟಮ್ದು ನೋಡೋಣ ಬನ್ನಿ. ಈಗ ನಾವು ನಮ್ಮ ಮನೆ ಹತ್ರ ಇರೋ ಹೈಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ವೆಜಿಟೇಬಲ್ಸ್ನು ನೋಡ್ಬೋದು, ಇನ್ಕ್ಲೂಡಿಂಗ್ ಪ್ರೈಸ್ ಸಹ. ಇಲ್ಲಿ ಎಲ್ಲ ಕಂಟ್ರಿಯಿಂದಲೂ ನಮ್ಗೆ ಐಟಮ್ಸ್ ಅಥವಾ ವೆಜಿಟೇಬಲ್ಸ್, ಮೀಟ್ ಪ್ರತಿಯೊಂದು ಸಿಗುತ್ತೆ. ಈಗ ನಾನು ಕೈಲಿ ಹಿಡ್ಕೊಂಡೋದು ನೋಡ್ಬೋದು, ಅದು 2 ಲೀಟರ್ ಹಾಲು. 15 ರಿಯಲ್ ಅಂತ ಇದೆ 2 ಲೀಟರ್ ಹಾಲು. 15 ರಿಯಲ್ ಅಂತ ಅಂದರೆ ಇಂಡಿಯನ್ ಕರೆನ್ಸಿಲಿ ಅದು 390 ರುಪೀಸ್ ಅಂತ ಅರ್ಥ. ಆ್ಯಂಡ್ ಇಲ್ಲಿ ನಾನು ನೋಡ್ತಿರ್ಬೋದು ಸ್ಕಿಮ್ಡ್ ಅಥವಾ ಲೋ ಫ್ಯಾಟ್ ಅಂತೆಲ್ಲ ಪ್ರತಿಯೊಂದು ರೀತಿಲೂ ವೆರೈಟೀಸ್ ಇದೆ. ಫುಲ್ ಫ್ಯಾಟ್ ಇದೆಲ್ಲ 1 ಲೀಟರ್ ಹಾಲು 8 ರಿಯಲ್ ಅಂತ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಅದು 208 ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಲಿ. ಆಲ್ಮೋಸ್ಟ್ ನಮ್ಮ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಾಗಿದೆ. ಇಲ್ಲಿ ಕತಾರಲ್ಲೂ ಸಹ ತುಂಬ ವೆರೈಟೀಸ್ ಆಫ್ ಬ್ರ್ಯಾಂಡ್ ಆಫ್ ಮಿಲ್ಕ್ಸ್ ಇದೆ. ಯಾವ್ಯಾವ ಹಾಲಿದೆ, ಯಾವ್ಯಾವ ಬ್ರ್ಯಾಂಡ್ ಇದೆ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ನಾವು ಮನೆಗೆ ಹೋಗಿ ಮಿಲ್ಕ್ ಬ್ರೆಡ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ ಬಂದು ಬ್ರೆಡ್. ನಾನಿಲ್ಲಿ 6 ಸ್ಲೈಸಸ್ ಆಫ್ ಬ್ರೆಡ್ ತೊಗೊಂಡಿದ್ದೀನಿ. ಅದನ್ನ ಎವ್ರಿ ಎಡ್ಜ್ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಕತಾರಲ್ಲಿ ಸಿಗೋದು ಬಲ್ದನ ಅನ್ನೋ ಹಾಲು. ಇದನ್ನ ಚಿಕ್ಕ ಬಾಟಲ್ ಸಾಕು ನಮಗೆ ಇರೋ. ಫಸ್ಟು ತವಾ ಇಟ್ಟು ಒಂದು ಸುತ್ತ ತುಪ್ಪ ಹಾಕಿ, ನೆಕ್ಸ್ಟು ಸ್ಲೈಸ್ ಮಾಡಿರೋಂಥ ಬ್ರೆಡ್ನ ಒಂದೊಂದೇ ಇಡೋಣ. ಸ್ವಲ್ಪ ಬ್ರೌನಿಶ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡೋಣ. ಆ್ಯಂಡ್ ಅಪ್ಪರ್ ಲೇಯರ್ಗೂ ಸಹ ಲೈಟಾಗಿ ಚಿಕನ್ ಮಾಡೋಣ. ಆಲ್ರೆಡಿ ಇವಾಗ ನಾವು ಬ್ರೆಡ್ ರೋಸ್ಟ್ ಮಾಡಿದ್ದೀವಿ ಬ್ರೌನಿಶ್ ಕಲರಲ್ಲಿ. ಇವಾಗ ನಾವು ತಂದಿರೋಂಥ ಹಾಲು ಫುಲ್ಲು ಹಾಕೋಣ. ನೆಕ್ಸ್ಟ್ ಹಾಲು ಕಾಯೋವರೆಗೂ ಬಿಡೋಣ. ಒಂದು 8 ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ, 8 ಸ್ಪೂನ್ ಸಕ್ಕರೆ, ನಮ್ಮ ಸ್ಪೂನ್ ಚಿಕ್ಕ ಇರೋದ್ರಿಂದ 8 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಹಾಕುವಾಗ ನೋಡ್ಕೊಳ್ಳಿ. ಹಾಲು ಕಾಯೋಷ್ಟರಲ್ಲಿ ಒಂದು 5-6 ಬಾದಾಮನ್ನ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಕಟ್ ಮಾಡ್ತೀವಿ. ಇಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಈಗ ಬಾದಾಮಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಲು ಇನ್ನೇನು ಕುದಿತಾ ಬಂತು. 1 ಸ್ಪೂನ್ ಬಾದಾಮ್ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾದಾಮ್ ಪೌಡರ್ ಹಾಕಿರೋದನ್ನ. ಆ್ಯಂಡ್ ಇವಾಗ ಕಟ್ ಮಾಡಿ ಇಟ್ಟಿರೋಂಥ ಬಾದಾಮಿ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಾಗಿದೆ. ಹಾಕೊಂಡು ಮಾಡಿರುವಂಥ ಬ್ರೆಡ್ ರೋಸ್ಟ್ನ ಡಿಪ್ ಮಾಡೋಣ. ಸ್ವೀಟ್ನೆಸ್ಗೆ ಖರ್ಜೂರ ಹಾಕ್ಕೊಂಡು ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ ರೆಸಿಪಿ. ಥ್ಯಾಂಕ್ ಯು.